ಓ 15 ರೂಪಾಯಿಗೆ ಪ್ಲಾಸ್ಟಿಕ್ ಇನ್ನೇನು ಇಟ್ಕೊಟ್ಟಾರ ನಿಮಗೆ 100 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಹಾಂ 15 ರೂಪಾಯಿ ಪದಾರ್ಥ ಐತೆ ಅದು. ನಾಳೆ ಇಸ್ಕೊಟ್ಟು ನಾಳೆ 56 ಕೊಡಿ, ಒಂದು ಬೆಲೆ ಬೇಡವಾ ಹೋಗ್ಲಿ. ಕೆಜಿಗೆ 8 ರೂಪಾಯಿ ಇದು. ಕೊಟ್ಟಿದ್ದ ಕಾರ್ ಒಳಗೆ ಒಂದು ಬೆಲೆ ಬೇಡವಾ? 50 ರೂಪಾಯಿನ 15 ರೂಪಾಯಿ ಕೊಡ್ದಿದ್ರೆ ತಗೊಂಡು ಕಾಸು ಹಾಕಿರಾಗೋದು. 25 ರೂಪಾಯಿನ ನಾನು ಕೊಡ್ತೀನಿ. ಅಯ್ಯ ಬೇಡಕ್ಕಂಬ ಬಗ್ಗೆ ಈಸ್ಕಳೆ ಬೇಡ ಈಸ್ಕಳೆ ತಗೊಂಡು ಕಸಕ್ಕೆ ಹಾಕೋರಾಯ್ತು. ಮಡ್ಗಿ ಬ್ಯಾರವ್ರಿಗೆ ಕೇಳಿ ನೋಡಿ, ನಿಮ್ಗೇನೆ ಗೊತ್ತಾಗ್ತಾನೆ ಎಷ್ಟು ಕೇಳಿದೆ. ಅವಳು ಅಷ್ಟು ದಿನದಿಂದ ಇಟ್ಟಿದ್ದ ಕಾರು ಬೆಲೆ ಬೇಡವಾ? ಕವರ್ ಹೋಗಲ್ಲ, ಬಿಸಾಕ್ಬಿಡೋದು. ಬೇಡ ಹೋಗಂಗೆ ಗಿಡೋಗತ್ತಿಗೆ ಪ್ಲಾಸ್ಟಿಕ್ನವ್ನಿಗೆ ಕೊಟ್ರೆ ಬಂಗೇನೋ ಬಕೆಟ್ ಏನಾರ ಕೊಡ್ತಾನೆ. ಹೋಗಿ ಕೇಳಿ ನೋಡಿ. ನಿಮಗೆ ಇನ್ನು ಕಬ್ಬಣ ಇದ್ರೆ ಅದಕ್ಕೆ ಬೆಲೆ. ಕಬ್ಬಣ ಹಂಗೆ ಅತ್ತೆಗೆ ಹಾಕ್ಬಿಡೆ ಅಲ್ಲೇ ಕಸಕ್ಕೆ. ಈಗಲೇ ಊಟ ಮಾಡಿಲ್ಲ ನಾನು, ಇನ್ನೂ ಊಟ ಮಾಡ್ಕೊತೀನಿ. ನೀರು ಹೊಟ್ಟೆ ಸಿತೈತೆ ನನಗೆ. ಹಾಂ ಊಟ ಮಾಡ್ಕೊಂಡು ಹೋಗೋಣ ಬೇಕಿದ್ರೆ. ಅವ್ನು ಮಧ್ಯಾಹ್ನ ಟೈಮ್ ಅಂಗಡಿ ಬಾಗ್ಲಾಕ್ಬಿಟ್ಟಿರ್ತಾನೆ ಕಣೆ. ಇವತ್ತು ಭಾನುವಾರ ಬೇರೆ ಅಲ್ವಾ? ಇವರು ಬಟ್ಟೆ ಅಂಗಡಿ ಬಾಗ್ಲಾಕಿರ್ತಾನೆ. ಅದೇ ಊಟ ಮಾಡ್ಕೊಂಡು ಕೂರ್ತೀನಿ ತಾಡಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಭಾಗ್ಯ ಪ್ಲಾಸ್ಟಿಕ್ದೆಲ್ಲ ಮಾರೋಕ್ಕೆ ಅಂತ ತಗೊಂಡೋದ್ಲು. ಅವಯ್ಯ ಬರೀ 15 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ, ಅದಕ್ಕೋಸ್ಕರ ಬೇಡ ಅಂತ ವಾಪಸ್ ಕಳಿಸ್ಬಿಟ್ಲು. ಪಾಪ ಒಂದು 50 ರೂಪಾಯಿ ಆದರೂ ಕೊಡ್ಬೋದಿತ್ತು. 15 ರೂಪಾಯಿ ಅಂದರೆ ಅದೇನು ಲೆಕ್ಕ ಅಂತ ಕೊಡ್ತೀನಿ ಅನ್ನೋ ಗೊತ್ತಿಲ್ಲ. ಅವಳು ವಾಪಸ್ ತಗೊಂಬತ್ತವಳೆ. ಚೇಂಜ್ ಕೊಡೋಕ್ಕೆ. ಬಪ್ಪ ಅವಳು ಮಾರಲ್ಲ, ಅದಾಗಲ್ಲ ಬಾ. ನಿಮಗೆ ಬಿಸ್ಕೆಟ್ಗಾರು ಆಗೋದೇನೋ. ಬಿಸ್ಕೆಟ್ಗೆ ಆಗೋದು ನಿಮ್ಗಳಿಗೆ. ಬೇಕಾದ್ರೆ ನಮ್ಮ ಈ ಜೀಪ್ ಕೊಟ್ಬಿಟ್ರೆ ಬೇಕಿದ್ರೆ ಕೊಟ್ಬಿಡ್ತಾನೆ. ಈ ಜೀಪ್ ಕೊಟ್ಟರೆ ಬೇಕಾದ್ರೆ ಆರಾಮಾಗಿ ಎತ್ತಾಕಿ ಹೊರಟೈತಾನೆ. ಇನ್ನು ಅಲ್ಲಿದ್ರೆ ಬಾ ಇರೇ, ಅವ್ನ ಕೆಲಸ ಎಲ್ಲ ಮುಗಿಸ್ಕೊ ಬರ್ತಾನೆ. ಇರೇ ನೀ ಬಾ, ನಿನ್ನ ಪಣ್ಣಿ ಅವ್ನು ಏನು ಮಾಡಲ್ಲ, ಏನು ಮಾಡಲ್ದು. ಬಾ ನೋಡು ಪಾಪ, ಅದೇನು ಮಾಡಲ್ಲ. ನೀನೇ ತಾತನ ಗಾಡಿನ ಬಂದು ನೋಡ್ತಾನೆ. ಅಯ್ಯ ಬರ್ತಾನ ನಮ್ಮ ಅಪ್ಪನ ಗಾಡಿನ ನೋಡ್ಕೊಳ್ಳೋದ. ಪುನಃ ಮನೇಲಿ ಬೀಗನ ನಮ್ಮ ಅಪ್ಪ ಬೀಗ ಇಟ್ಟೈತಲ್ಲ, ಹೋಗಿ ಆ ಬೀಗನ ಮೂಸಿ ನೋಡೋದು ಇಲ್ಲೇ ಐತಾ ಬೀಗ ಅಂತ. ಗಾಡಿನೂ ಒಂದ್ಸರಿ ಚೆಕ್ ಮಾಡ್ಕೊತಾನೆ, ಬೀಗನೂ ಒಂದ್ಸರಿ ಚೆಕ್ ಮಾಡ್ಕೊತಾನೆ. ರಾಕಿ ಅದು ಆಡೋದು ನೋಡಿ, ಇದು ಕಲ್ತ್ಕೊಬಿಡ್ತು. ಇದು ಹೋಗ್ನಾ ಅಂತ ನೋಡ್ತಾ ಅದು. ರಾಕಿ ಇಲ್ಲಿ, ರಾಕಿ ರಾಕಿ ಭಾಗ್ಯನ್ಗೆ ಮೊದಲೊಂದು ಸತಿ ಮಾಡಿದ್ದಲ್ಲ, ಇನ್ನೊಂದು ಸತಿ ಹಂಗೇನೆ. ರೂಪಾಯಿ ಇಲ್ಲ, 3000 ರೂಪಾಯಿ ಇಲ್ಲ. ನೀನು ಬಂತಾ? ಪರವಾಗಿಲ್ಲ ಕಣೆ, ನಿನಗೆ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತದೆ. ಅದೇನೋ ನಮಗೆ ಕೊಡೋಕ್ಕೆ ಕಷ್ಟಪಡ್ತಾವೆ, ನನಗೆ ಬರ್ತಾ ಇಲ್ಲ. ನೀನೇನು ದೋಸೆ ತತ್ತಿ ಅಂತ ಕಾಯ್ಕೊಂಡು ನಾನು ಅದೇನು ಆರ್ಡ್ರ್ ಮಾಡ್ತೀನಿ ಅಂದೆ. ಆರ್ಡ್ರ್ ಬೇರೆ ಮಾಡ್ತೀನಿ ನಾನು. ಪರವಾಗಿಲ್ಲ, ನನಗೆ ಬರಲ್ದಲ್ಲಪ್ಪ ಆರ್ಡ್ರ್ ಮಾಡೋಕ್ಕೆ. ನೀನೇನು ತಾನೇ ಅಂದವ ಆರ್ಡ್ರ್ ಮಾಡ್ತೀನಿ ಇರಿ ಅಂತ. ನನಗೆ ಆರ್ಡ್ರ್ ಮಾಡೋಕ್ಕೆ ಬರಲ್ದು. ಇವಳು ಹೆಂಗೆ ಮಾಡ್ತೀನಿ ಅಂತವಳಲ್ಲ ಅಂದ್ಕೊಂಡು ನನಗೂ ಬರಲಕ್ಕ. ಅದೇನು ಆಮೇಲೆ ಶಾಪಿಂಗ್ಗೆ ಅದೇನೇನು ಬೇಕೆಲ್ಲ ಇದು ಮಾಡ್ತಾರಲ್ಲ, ನನಗೇನು ಗೊತ್ತಾಯಿಲ್ಲ ನನಗೆ ಕಣೆ. ಅವೆಲ್ಲ ಹೇಳ್ಸ್ಕೋಬೇಕು. ಏನಾರು ಬೇಕು ಅಂದರೆ ರಾಕಿ ಎದ್ರಕ ವಾಟ ವಾಪಸ್ ಹಿಂದಕ್ಕೆ.
ಅದೇನಾರು ನೋಡ್ತಾ ಇದ್ದೀನೋ. ಇಲ್ಲ ಅದೆಲ್ಲ ಒಂದು ಸ್ವಲ್ಪ ಕೊಡೋದು ನಿಮ್ಗೆ ಅದೆಲ್ಲ ಇದು ಮಾಡ್ಕೊಂಡಿದ್ವಿ ಗೊತ್ತಾಗಲೇ ಒಂದು ಏನು ಅನ್ಕೊಂಡು ಏನು ಆರ್ಡ್ರ್ ಮಾಡ್ತೀನಿ ದೋಸೆನೂ ಒಂದ್ಲು ದೋಸೆನೂ ಬರಲಿಲ್ಲ ಏನೂ ಬರಲಿಲ್ಲ. ಸರಿ ಬಿಡು ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ ದೋಸೆ ತಿಂದಂಗೆ ಅಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ಅದೇ ಎದ್ರಕೊಂಬಂದ್ಬಿಟ್ಟ ರಾಕಿ ಓಡಿ. ರಾಕಿ ಅಡ್ಡಿರ ಹಾಂ ನಿಮ್ದು ನೋಡ್ತದೆ ನೀವೇನು ಬೆಳ್ಳಗೆ ಉದ್ದು ತಿಂತ್ಕೊಂಡು ಅನ್ನೋದು ಆಮೇಲೆ ಮುಂದಕ್ಕೆ ಓಡಿ ಓಡ್ರಿ ಏನು ಆಮೇಲೆ ಹೋಗೋಣ ನಾಯಿ ಬರೀ ಬಹುದು ನಮ್ಮ ಕಿಮ್ಮಸಿ ಹೋಗಿ ದಂಡಕ್ಕೆ ಅಲ್ಲಿ ಹೋಗಿ ನೋಡ್ಬೇಕಿತ್ತು ಹತ್ರಕ್ಕೆ ಹೋಗಿ ಏನು ಅಂತ. ಹೇಳ್ಕೋಕ್ ಹೋಗ್ತಾ ಅದು ಹೋಗೋದ ಹೇಳ್ಕೋಕದು ಹೋಗಿ ತಗ ಅದೇ ಬುಗುಸ್ಬಿಟ್ಟು ಮುಂದಕ್ಕೆ ವಾಪಸ್ ಓಡ್ಕೊಂಡ್ಬಿಡು. ಆಗ ನನಗೆ ಹಂಗಾರೆ ಏನಾರು ಇತ್ತ ಅಲ್ಲಿ ನೋಡ್ತಾ ಈ ಬುದ್ಧಿ ನಿಂದಂಗಾಯ್ತು. ಆಗ ಹೋಗು ತಗೊಂಡ್ಬಿಡಿ ನಮ್ಮ ರಾಖಿ ಕರಿಬೇಕಿತ್ತು ಬಂದು ಹಿಡ್ಕೊಂಡಿರೋನು ಅಲ್ವ ರಾಖಿ ಎದುರ್ತಾನೆ ಕಣೆ. ಓಟ ಅಲ್ವಾ ಟುಫಿ ಅಷ್ಟು ಧೈರ್ಯ ಇಲ್ಲ ರಾಖಿಗೆ, ಎದುರ್ತಾನೆ. ಇವನಿಗೆ ಧೈರ್ಯ ಜಾಸ್ತಿ, ಹೆಂಗೆ ಎಲ್ಲಿಗಾದ್ರೂ ನುಗ್ಬಿಡ್ತಾನೆ ಓಡಿ. ಇವಂದು ಏನಿದ್ರೆ ಇದಿಷ್ಟೇ ನೋಡಿ ಮಲಗ್ಬಿಟ್ಟೆ. ಬಿಸಿಲು ಬಂದಿತ್ತಲ್ಲ ಬಗ್ಗೆ ಇದು ಸತ್ತೆ ಹೊಡೆದಾಗ ಅದ್ರ ಮಾರನೆಗೇನೆ ಔಷಧಿ ಹೊಡೆದು ಬಿಟ್ಟಿದ್ದಿದ್ರೆ ಇನ್ನೇನು ಮಳೆ ಹೋದ್ಮೇಲೆ ಒಣಗೋದದು. ಅಲ್ಲೋ ಬಗ್ಗೆ ನಮ್ಮ ಟುಫಿಗೆ ಧೈರ್ಯ ನೋಡು. ರಾಕಿ ಸುಮ್ಮನೆ ಅಷ್ಟೇ ಬಾಯಿ ಬಡ್ಕೊಳ್ಳೋದು. ಈ ಥರ ಬೆಳಗ್ಗೆನೆ ಮಳೆ ಹಿಡ್ಕೊಂಡ್ರೆ ಅದು ಯಾವಾಗ ಥರ ಕೆಲಸ ಮಾಡೋದು. ಒಂದೇ ಸಮಯ ಹಿಡ್ಕೊಂಡೈತಲ್ಲ ಬೆಳಗ್ಗೆನೆ ಕೆಲಸ ಕಾರ್ಯ ಏನಾದ್ರು ಮಾಡ್ಕೊಳವ ಅಂದ್ರೆ ಬೆಳಗ್ಗೆನೆ ಮಳೆ ಹಿಡ್ಕೊಂಡು ಕೂತಿದೆ. ಕೆಲಸ ಕಾರ್ಯ ಮಾಡೋರು ಹೆಂಗೆ ಮಾಡೋದು? ಅದು ಹೊರಗಡೆ ಓಡಾಡ್ಕೊಂಡು ಎಲ್ಲ ನಮಗೆ ಹೊರಗಡೆನೇ ಕೆಲಸ ಜಾಸ್ತಿ. ಬಟ್ಟೆ ಒಗಿಬೇಕು, ನೀರು ಹಿಡಿಬೇಕು, ಎಲ್ಲ ಕೆಲಸನೂ ಆಚೆನೆ. ಮಳೆ ಹಿಡ್ಕೊಂಡ್ರೆ ಕೆಲಸ ಮಾಡೋದು ಹಿಂಗೆ. ಅದು ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಇದೆಲ್ಲ ಮುಗಿಸಿ ನಾನು ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ನಮ್ಮ ರಾಕಿ ಬೆಚ್ಚಗೆ ಮಲಗ್ಬಿಟ್ಟವನೇ ಒಳಗೆ. ಹಾಂ ರಾಕಿ ಮಳೆ ಆಚೆ ಹೋಗೋಕ್ಕಾಯ್ತಿಲ್ಲ. ಏನು ಮಾಡೋದು ರಾಕಿ? ಮಳೆ ಕಾಯ್ತಾ ಕೂತ್ರೆ ನಾನಿವತ್ತು ಕೆಲಸ ಮಾಡ್ದಂಗೆ ಕೆಲ್ಸಕ್ಕೆ ಹೋದಂಗೆ. ಅದಕ್ಕೇನು ಮಾಡ್ತೀನಿ, ಛತ್ರಿ ತಗೊಂಡು ಹೊರಗಡೆ ಕೆಲಸ ಮಾಡ್ತೀನಿ. ಛತ್ರಿ ಇಟ್ಕೊಂಡೆ ಕೆಲಸ ಮಾಡ್ತೀನಿ. ಏನು ಮಾಡೋಕ್ಕಾಯ್ತಾ ಇಲ್ಲ. ಈಗ ಇದು ಎಷ್ಟೊತ್ತು ನಿಲ್ಲುತ್ತೋ ಏನು ಕತೆನೋ ಗೊತ್ತಿಲ್ಲ. ಆಗಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ. ಇವತ್ತು ಛತ್ರಿ ಕಂಡ್ರೆ ಆಗೋದಿಲ್ಲ. ಒಂದು ನಿಮಿಷ ಇರು, ಆಯ್ತು ಇರು, ಏನಿಲ್ಲ. ಇರು ಹಾಂ ಆಯ್ತು. ನೀ ಯಾಕೆ ಮಳೇಲಿ ನೆನೀತಿದ್ದಿ? ಒಳಗೆ ಬಾ ಒಳಗೆ ಬಾ, ಹೋಗು ಒಳಗೆ. ಒಳ್ಳೆ ಮಂಚ ಕರೀತಾ ಹೊಡಿತಾನೆ ಈಗ ಮಂಚ ನಿಂಗೆ. ಹೋಗು ಗೊತ್ತೇನು, ಹೋಗು ಮಳೆ, ಹೋಗು ಒಳಗೆ ಹೋಗು, ಹೋಗು ಒಳಗೆ ಹೋಗು, ಹೋಗು ಒಳಗೆ ಹೋಗು, ಮಳೆ ಹೋಗು, ಬರ್ತೀನಿ ಹೋಗು. ಹಾಂ ಆಯಿತು ಹೋಗು. ಏನು ಮಾಡೋದು? ಛತ್ರಿ ಇಟ್ಕೊಂಡೆ ಕೆಲಸ ಮಾಡ್ಕೊತೀನಿ. ರಾಕಿ ನೀನು ಯಾಕೆ ಬರ್ತಿದೀಯಾ? ಅಯ್ಯೋ ಇದು ಮಳೇಲಿ ನೆನ್ಕೊ ಬತ್ತಾದ. ಹೋಗವ ಒಳಕ್ಕೆ. ಬರ್ತೀನಿ ಹೋಗು. ಇಲ್ಲಿ ಬಟ್ಟೆನೂ ಇಲ್ಲೇ ಒಗಿಬೇಕಾ ನಾನು? ಹಾಂ ಈ ಮಳೆ ನೀರ ತನಕ ಬಟ್ಟೆ ಒಗಿಯಂಗಿಲ್ಲ. ಮತ್ತು ಇಲ್ಲಿ ಒಲೆ ಗುರಿ ಹಾಕಬೇಕು. ಸ್ನಾನದ ಮನೆ ಇಲ್ಲಿ ಒಲೆ ಗುರಿ ಹಾಕಬೇಕು. ಪೈಪ್ ಎತ್ಕೊಂಡು ಹೋಗ್ಬೇಕು. ಒಳಗಡೆ ನೀರು ಇಟ್ಕೊಳ್ಳೋಕ್ಕೆ ಪೈಪು ತೊಗೊಂಡು ಹೋಗ್ಬೇಕು. ಒಲೆ ಗುರಿ ಹಾಕಿದ್ದೀನಿ. ಎಲ್ಲ ಈಚೆಗೆ ಹುಡ್ಕೊಂಬಂದ್ಬಿಟ್ಟಿದೆ ನೋಡಿ. ಇವನು ಹಿಂದೆನೇ ಮಳೆಯಲ್ಲೇ ಬಂದ್ಬಿಟ್ಟಿದ್ದಾನೆ. ಹೇಳಿದ್ರೆ ಕೇಳೋದಿಲ್ಲ. ಯಾಕೋ ಬಂದಿದೆಯಾ ಮಳೇಲಿ? ಹೋಗೋ ಮನೆಗೆ ಹೋಗೋ. ಮುಂಚೆ ಕೂಗ್ತೀನಿ, ಹೋಗು. ಮೇಲೆ ನೆನೀತದೆ ಹೋಗು.
ಏನೋ ಖುಷಿ ಇವನಿಗೆ ಮಳೇಲಿ.